8 ತಿಂಗಳಿಂದ ಹೋರಾಟ ಮಾಡಿದ್ರು. ಇವತ್ತು ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ನೋವು ನಮಗೆ ಕಾಡ್ತಾಯಿದೆ. ಆ ಕಾರಣಕ್ಕೋಸ್ಕರವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಸಹಜವಾಗಿ ನಾನು ಪೂಜಾ ಕಾರ್ಯಕ್ರಮ ಬಂದಿದ್ದೀನಿ. ಹಾಗಾಗಿ ಭಕ್ತರೆಲ್ಲರೂ ಬಂದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಎಲ್ಲರೂ ಕೊಡಿಸಿದ್ವಿ. ಹೌದೌದು. ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ಬಿಟ್ಟು ಏನು ಹೇಳೋಕ್ಕೆ ಹೋಗಲ್ಲ. ಜನರ ಮನಸ್ಸಿನಲ್ಲಿ ಐತಿ. ಆ ಹಿಂದಿನ ಸರ್ಕಾರದವರು ತಡ ಮಾಡೋದಕ್ಕೆ ಯಾವ ರೀತಿ ಜನ ಉತ್ತರ ಕೊಟ್ಟರು ಮತ್ತು ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗಿದ್ದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನಂತೂ ಏನೂ ಹೇಳೋಕ್ಕೆ ಹೋಗೋದಿಲ್ಲ. ಅದು ಜನರಿಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲ, ನಂದೇನಪ್ಪ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟದಿಂದ ಏನೋ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದ್ರು ನಾವು, ಯಾರು ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನೀವು ಸಹಕಾರ ಮಾಡಿರಿ. ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ಯಾರು ನೀವು ಸ್ಪಂದನೆ ಮಾಡೋದಿಲ್ವೋ ಅವ್ರನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿರಿ ಅಂತೇಳಿ ನಾನು ಹೇಳ್ಕೊಂತ ಬಂದಿದ್ದೀನಿ. ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ 6ನೇ ಹಂತದ ಹೋರಾಟ ಶುರು ಮಾಡಿದಾಗ ಅದೇ ರೀತಿ ಯಾರು ನಮಗೆ ಸಾಕಾದ ನಿಪ್ಪಾಣಿಂದ ಶುರು ಆಯಿತು ಹೋರಾಟ. 6ನೇ ಹಂತದ ಹೋರಾಟ ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ 12 ಜಿಲ್ಲೆ ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಟ್ಟಾರೋ ಅವ್ರು ನೀವು ಸಹಕಾರ ಕೊಡ್ರಿ. ಯಾರು ನಮಗೆ ಸಹಕಾರ ಕೊಟ್ಟಿಲ್ವೋ ಅಂಥವ್ರನ್ನ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿರಿ. ಅದು ಯಾವುದೇ ಪಕ್ಷನೋ ಅಂತ ನೋಡೋಕ್ಕೆ ಹೋಗ್ಬೇಡ್ರಿ, ಯಾವುದೇ ಜಾತಿ ಅಂತ ನೋಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿದೆ ಸಮಾಜ ಬಾಂಧವ್ರಿ ಅಷ್ಟೇ. ಅಲ್ಲ, ಈಗ ಪಕ್ಷಗಳ ಮೇಲೆ ನಾನು ಹೇಳೋಕ್ಕೆ ಹೋಗಲ್ಲ. ಪಕ್ಷದ ಒಳಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರ್ಯಾರು ಸಹಕಾರ ಕೊಟ್ಟಾರೋ ಅವ್ರಿಗೆ ಆಶೀರ್ವಾದ ಮಾಡಿರಿ. ಇಲ್ಲ ಅಂದರೆ ಅವಾಗೇನಿತ್ತು, ಚುನಾವಣೆ ಸಂದರ್ಭದಲ್ಲಿ ನೀವು ಬೆಳಗಾವಿಯಲ್ಲಿ ಹೋರಾಟ ಶುರು ಮಾಡಿದ ಮೇಲೆ ನಮಗೆ ಸ್ಪಂದನೆ ಸಿಗದೇ ಇದ್ದಾಗ ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ ಮೇಲೆ ಒಂದು ಹಂತಕ್ಕೆ ಎಲ್ಲೇ ಒಂದು ಕಡೆ ಭರವಸೆ ಸಿಗುವಂಥ ಕೆಲಸ ಆಯಿತು. ಆ ಕಾರಣದ ಜನರಿಗೆ ಸತ್ಯಾಗ್ರಹ ಕುಂತ ಸಂದರ್ಭ ಜನರು 3 ತಿಂಗಳೇನೋ ನಾವು ಕುಂತಿದ್ದು ನೋಡಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟರು. ಈ ವರ್ಷ ಶುರು ಮಾಡಿದ ಮೇಲೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯ ಆಗಿದೆ ಅನ್ನೋವಂಥ ನೋವು ನಮಗೆ ಕಾಡ್ತಾ ಇದೆ. ಅದೇ ಬೇಸರ ಇದೆ ನಮಗೆ. 8 ತಿಂಗಳು ಚಳವಳಿ ಮಾಡಿದರೂ ಸಹ ಉರಿ ಬಿಸಿನಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ವಿ. ಯಾಕಂದ್ರೆ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂಥ ಆ ಕೊರಗು ನಮಗೆ ಕಾಡ್ತಾ ಇದೆ, ನೋವು ನಮಗೆ ಕಾಡ್ತಾ ಇದೆ. ಯಾರೇ ಇರಲಿ, ಪಕ್ಷದವರು ಯಾರೇ ಇದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಗಂಭೀರವಾಗಿ ನೀವು ಚಳವಳಿ ಮಾಡ್ತೇನೆ ಅಂದಾಗ ಗಂಭೀರತೆಯನ್ನು ತೆಗೆದುಕೊಳ್ತೀವಿ. ಈ ಸರ್ಕಾರದಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಯಾವುದು ಆಗಲೇ ಅವ್ರು ಸಭೆ ಕರಿತೀವಿ ಅಂತ ಹೇಳಿದರು. ಮುಖ್ಯಮಂತ್ರಿ ಸಭೆ ಕರೆದಿಲ್ಲ. ನಾನು ಭಾಳ ಸರಿ ಹೇಳಿದೆ, ಮಾಡಲೇ ಇಲ್ಲ ಅವರು. ಅಂದರೆ ಈ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಗಂಭೀರತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಅದೊಂದು ನಿರಾಶೆ ಇದೆ. ಹಾಗಾಗಿ ಇದು 12 ಜಿಲ್ಲೆ ಆಗೈತಿ. ಇನ್ನು ಚುನಾವಣೆ ಮುಗಿದ ನಂತರ ಇನ್ನು 18 ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕನ್ನೋ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೊಂದು ಅವಕಾಶ ನಿಮಗೆ ಪಂಚಮಸಾಲಿ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳೆಯಕ್ಕೆ ಅಥವಾ ಸರ್ಕಾರಕ್ಕೆ ಪಂಚಮಸಾಲಿ ಏನು ಅನ್ನೋದು ಮುಗಿಸೋಕ್ಕೂ ಇದೊಂದು ಅವಕಾಶ ಅಂತ ತಗೊಳ್ತೀರಾ? ಇಲ್ಲ, ನಾನೇನೀಗ ಸದ್ಯಕ್ಕೆ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ಸುಮ್ಮನೆ ದಿಸ್ತೀನ. ಹಾಗಾಗಿ ನಂದೇನಪ್ಪ ಅಂದರೆ ಒಂದು ಮುಂದೆ ಈಗ ಕೇವಲ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಮುಗಿದ ಮೇಲೆ ಈಗ ಗುಲ್ಬರ್ಗ ಜಿಲ್ಲೆಯವರೆಗೆ ನಮ್ಮ ಹೋರಾಟ ಆಗೈತಿ. ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ಬೋದು ಒಂದು ಚರ್ಚೆ ಮಾಡಲಿಕ್ಕೋಸ್ಕರ ಸಭೆ ಕರೆದಿದ್ದೀನಿ. ಅವರೆಲ್ಲರ ಸಲಹೆ ತೆಗೆದುಕೊಂಡು ಆಫ್ಟರ್ ಎಲೆಕ್ಷನ್ನು ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡ್ತೀನಿ. ನೋಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸೋ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವರು ಅಂತೇಳಿ ನಾವು ಒಪ್ಕೊಂಬಿಟ್ಟಿದ್ದೀವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಸಂಘಟಕರು ನಾಳೆ ದಿವಸ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ನಮ್ಮ ಮೀಸಲಾತಿ ಚಳವಳಿ ಅನೇಕ ಜನರು ಹೋರಾಟ ಧುಮಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ನಮ್ಮ ಜೊತೆಗೆ ಗುರ್ಸ್ಕೊಂಡಿದ್ದಾರೆ, ಹೋರಾಟ ಬೆಂಬಲ ಕೊಟ್ಟರು ಅಂತೇಳಿ ಅಂತಂದರೆ ಅವ್ರು ನಮ್ಮವರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ, ನಮ್ಮವ್ರ ಸ್ಥಾನಕ್ಕೆ ಹೋರಾಟ ಧುಮುಕಿರ್ತಾರೆ. ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರೂ ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲ, ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೂ ನನಗೇನಪ್ಪ, ಅಮ್ಮವರು ಇವತ್ತು ಹೋರಾಟದ ಧುಮುಕಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಆ ಒಂದು ಗೌರವ, ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ. ಆ
ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ ಅವರೊಬ್ಬರೇ ಅಂತಲ್ಲ, ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥವ್ರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಹೊಂದಿರುತ್ತೆ. ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸಹ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಲ್ಲ, ಈಗ ಇಡೀ ಜಗತ್ತಿಗೆ ಗೊತ್ತಿದೆ, ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗದ ಅವರೆಲ್ಲರೂ ನಮ್ಮವ್ರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ. ಅವ್ರು ನಮ್ಮವ್ರಂತ ಗೊತ್ತಾದಮೇಲೆ ಮತ್ತು ಅದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ, ಎಷ್ಟು ಮಟ್ಟಿಗೆ ಸರಿ, ಅದು ನೋಡೋದೇ ಬೇಡ ಅಂತಿಲ್ಲ. ನಮ್ಮವ್ರಾಗಿ ಕಾರಣಕ್ಕೋಸ್ಕರ ದುಡಿತಾರೆ, ನಮ್ಮವ್ರಾಗಿ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವರನ್ನು ಮೂಲ ಕೆದಕುವಂಥ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ ಹೇಳ್ತೀನಿ. 3 ತಿಂಗಳಲ್ಲಿ ಮೀಸಲಾತಿ ಕೊಡಿಸ್ತೀವಿ ಸರ್ಕಾರ ಬಂದಾದ್ಮೇಲೆ ಸೊ ಅನ್ನುವಂಥ ಮಾತನ್ನ ಭರವಸೆಯನ್ನು ಕೊಟ್ಟಿದ್ರು. ಈ ಸರಿ ಆಗಿಲ್ಲ. ಅವ್ರಿಗೆ ಸಮಾಜದ ಜನರನ್ನ ಸಮಾಜದ ಹೆಸರ ಮೇಲೆ ಸಚಿವರಾಗಿ ಆಯ್ಕೆ ಆಗಿ ಬಂದಾರ. ಸೊ ಈಗ ಅವರು ರಿಸೈನ್ ಕೊಡ್ಲಿ, ಮೀಸಲಾತಿ ಕೊಟ್ಟ ಮೇಲೆ ಬೇಕಾದ್ರೆ ಸಚಿವರಾಗಲಿ ಅನ್ನುವಂಥದ್ದನ್ನ ನಾನು ಅದಕ್ಕೆ ನಾನು ಐತಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಅದನ್ನು ಅವರು ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಾರೆ ಪೂರ್ತಿ. ಅದೇನಂತ ಅಲ್ಲ, ನಾನು ನಿರಾಣಿ ಅವರು ಬಗ್ಗೆ ನಾನು ಏನೂ ಹೇಳೋಕ್ಕೆ ಹೋಗೋದಿಲ್ಲ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೋಲ್ಲ. ಅವ್ರಿಗೆ ನಮ್ಮ ಜಿಲ್ಲಾ ಘಟಕದ ಪ್ರತಿಕ್ರಿಯೆ ಕೊಡ್ತಾರೆ. ನನಗೇನಪ್ಪ ಅಂದರೆ ಮೇಡಮ್ ಅವರು ಹೋರಾಟದಲ್ಲಿ ಆರಾಮದಿಂದ ಕೂತ್ಕೊಂಡಿದ್ರು, ಅದು ಸತ್ಯ ಅಲ್ಲ. ಮತ್ತು ಆಗ ಇದಕ್ಕೆ ಬಂದಾರೆ, ಮತ್ತು ಅದನ್ನ ಯಾಕೆ ಹೊಡೆದು ಹೇಳಕ್ಕೆ ಹೋಗೋದು. ನಮ್ಮವರನ್ನ ಅಭಿಮಾನಕ್ಕೋಸ್ಕರ ಈ ಸಮಾಜದ ಪರವಾಗಿ ಅವರು ಸಹ ಧ್ವನಿ ಎತ್ತುವಂಥ ಕೆಲಸವನ್ನು ಪ್ರಾಮಾಣಿಕ ಮಾಡಿದ್ದಾರೆ. ಅಲ್ಲ, ಅದಕ್ಕೆ ನಾವು ಕೇಳಿದಷ್ಟೇ ಕೊಟ್ಟಿಲ್ಲ ಯಾರು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಮಾಜದವರು ಎರಡೂ ಪಕ್ಷದವರು ಒಬ್ಬರು 1 ಕೊಟ್ಟರೆ, ಒಬ್ಬರು 2 ಕೊಟ್ಟಾರೆ. ಹಾಗಾಗಿ ಎಲ್ಲರೂ ನಮ್ಮವರೇನೋ ಕಾರಣಕ್ಕೆ ಆಯ್ತು ಬಿಡಪ್ಪ ಇಷ್ಟಾರ ಕೊಟ್ಟರೆ ಅಂತೇಳಿ ಸಮಾಧಾನ. ನನ್ನ ಉದ್ದೇಶ ಏನಪ್ಪ ಅಂದರೆ ಚುನಾವಣೆ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಮುಖ್ಯ ಅಲ್ಲ. ನನಗೆ 2A ಮೀಸಲಾತಿಯನ್ನು ಪಡೆಯುವಂಥ ಹಿನ್ನೆಲೆ ಒಳಗೆ ಯಾರ್ಯಾರು ನಮಗೆ ಅಸಹಕಾರ ಕೊಟ್ಟಾರೋ ಅದ್ರ ಬಗ್ಗೆ ಜನಗಳಿಗೆ ಗೊತ್ತಿದೆ. ಅವ್ರ ಬಗ್ಗೆ ಜನ ಎಚ್ಚರವಾಗಿರ್ರಿ ಅಂತೇಳಿ ಈ ಮೂಲಕವಾಗಿ ಕಿವಿ ಮಾತಿನ ಹೇಳಕ್ಕೆ ಇಚ್ಛೆಪಡ್ತೀನಿ ಅಷ್ಟೇ. ಅಲ್ಲ, ಇನ್ಮೇಲೆ ಯಾವ ರೀತಿಯಾಗಿ ಅವ್ರು ಯಾವ ಕಾರಣಕ್ಕೂ ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದೀವಿ. ಪಕ್ಷಗಳು ಬೇರೆ ಇರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಗೆ ನೋವಾಗೋ ರೀತಿಯಲ್ಲಿ ಇನ್ಮೇಲೆ ಯಾರು ಮಾತಾಡಬಾರ್ದು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆರಂಭದಲ್ಲೂ ಮೀಸಲಾತಿ ಹೋರಾಟದಲ್ಲಿ ನಿರಾಣಿ ಅವರು ಬಂದರು, ಆಮೇಲೆ ಡೈವರ್ಟ್ ಮಾಡಿದ್ರು. ಈಗ ಮತ್ತೆ ಈ ರೀತಿ ಮುಂಚೂಣಿಯಲ್ಲಿರುವವರು ಅವ್ರ ಸಮಾಜದವರು ಅಲ್ಲ ಮಾಡುವಂಥ, ಸೊ ಇವೆಲ್ಲ ಏನು ಸರಿ ಅಲ್ಲ, ಅದಕ್ಕೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಇದನ್ನು ಪದೇ ಕೆದಕುವಂಥ ಪ್ರಯತ್ನ ಮಾಡಬಾರ್ದು. ಹಂಗೇನಾರು ಮಾಡಿದ್ರಪ್ಪ ನಮ್ಮ ಜನ ಮತ್ತೆ ಸರಿಯಾಗಿರ್ತಕ್ಕಂಥ ತೀರ್ಮಾನ ಮಾಡ್ತಾರೆ, ಸರಿಯಾಗಿ ಉತ್ತರ ಕೊಡ್ತಾರೆ. ನಾನು ಅವ್ರಿಗೆಲ್ಲ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ನೀವು ನಮ್ಮವರದಿರಿ, ಅವರು ನಮ್ಮವರದಾರೆ. ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಚುನಾವಣೆ ಸಂದರ್ಭದಲ್ಲಿ ಆ ರೀತಿಯಾಗಿ ನೋವಾಗೋ ರೀತಿಯಲ್ಲಿ ಮಾತನ್ನು ಹೇಳ್ಬಾರ್ದು ಅಂತೇಳಿ ನಾನು ನಿರಾಣಿ ಅವರಿಗೆ ಈ ಮೂಲಕ ಹೇಳಿಕೆ. ಮೀಸಲಾತಿ ವಿಚಾರದಲ್ಲಿ ಈ ಸರ್ಕಾರದ ಮೇಲೂ ಕೂಡ ಪಂಚಮಸಾಲಿ ಸಮುದಾಯದ ಜನರು ಬೇಸರ ಇದ್ದಾರೆ. ಅಲ್ಲ, ಅಂದರೆ ನೋವು ಇದೆ ನಮಗೆ. ಯಾಕಂದರೆ ಈಗ ಹಿಂದಿನ ಸರ್ಕಾರದವರು ಇದೇ ರೀತಿಗೆ ಭಾಳ ತಡ ಮಾಡಿದ ಕನಕ ಆ ಸರ್ಕಾರ ಮೇಲೆ ನೋವಿತ್ತು, ತಡ ಮಾಡಿದ್ರು ಅಂತೇಳಿ. ಮತ್ತು ಈ ಸರ್ಕಾರದವ್ರು ಹಿಂಗೆ ತಡ ಮಾಡಿದ್ರು ಅಂತೇಳಿ ಆ ಥರ ನೋವು ಅಸಮಾಧಾನ ಇದ್ದೇ ಇದೆ. ಆ ಉದ್ದೇಶ ಅದನ್ನು ಇನ್ನೂ 18 ಜಿಲ್ಲೆಗಳದಾವಲ್ಲ, 18 ಜಿಲ್ಲೆ ಒಳಗಾಗಿ ಏನಾರು ಮಾಡ್ಬೋದೇನೋ ಅಂತ ನಿರೀಕ್ಷೆ ನಾವು ಇದೀವಿ. ಈಗ 12 ಜಿಲ್ಲೆ ಮುಗಿಸೀವಿ, ಇನ್ನು 18 ಜಿಲ್ಲೆ ಐತಿ. 18 ಜಿಲ್ಲೆಗೆ ಹೋರಾಟ ಮಾಡಿದ್ರು ಏನೋ ಮಾಡದೆ ಹೋದರೆ ಎಲ್ಲ ಮಾಡಬೇಕಾಗಿತ್ತು, ಮಾಡಿಲ್ಲ. ಮುಂದೆ ಇನ್ನು 18 ಜಿಲ್ಲೆ ಹೋರಾಟ ಮಾಡಿದಾಗ ಮಾಡ್ತಾರೆ ಅಂತೇಳಿ ಕಾಯ್ತದೆ ಪೂರ್ತಿ. ಓಕೆ.